ನಾನು ಮೇಥಿ ಹಾಕಿದ್ನಲ್ವ ಆಲ್ಮೋಸ್ಟ್ 2 to 3 ವೀಕ್ಸ್ ಆಗಿತ್ತು, ಎಲ್ಲ ಬೆಳೆದಿತ್ತು ಚೆನ್ನಾಗಿ. ಅದಕ್ಕೆ ಕಿತ್ಕೊಳೋಣ, ಇಲ್ಲಾಂದರೆ ಹೂವು ಬಂದ್ಬಿಡುತ್ತೆ, ಚೆನ್ನಾಗಿರಲ್ಲ ಅಂತ ಮೆಂತ್ಯ ಸೊಪ್ಪನ್ನೆಲ್ಲ ಕಟ್ ಮಾಡ್ತಾ ಇದ್ದೆ. ಮೆಂತ್ಯ ಸೊಪ್ಪೇನು 2 ವಾರ 3 ವಾರ ಅನ್ನೋಷ್ಟೊತ್ತಿಗೆ ಬೆಳೆದ್ಬಿಟ್ಟಿರುತ್ತೆ. ಆಚೆ ಎಲ್ಲೆಲ್ಲಿ ಬೆಳೆದಿರ್ತಾರೋ ನಮ್ಗೇನು ಗೊತ್ತು. ಅದಕ್ಕೆ ಹಿಂಗೆ ಮನೆಯಲ್ಲೇ ಬೆಳ್ಕೊಂಡ್ರೆ ಹೆಲ್ದಿಯಾಗಿ ಇರುತ್ತೆ. ನನಗೆ ಪರ್ಸ್ನಲಿ ಗಿಡ ಬೆಳೆಸೋದು, ಆಮೇಲೆ ಅದರಿಂದ ನಾವು ಅಡುಗೆ ಮಾಡ್ಕೊಂಡು ತಿನ್ನೋದಂದರೆ ತುಂಬ ಇಷ್ಟ. ನಾನು ಬೆಂಗಳೂರಲ್ಲಿ ಇದ್ದಾಗ ನಮ್ಮ ಮನೆ ಮೇಲೆ ಕಡಲೆಕಾಯಿ ಬೆಳೀತಾ ಇದೆ, ಮತ್ತು ಮೂಲಂಗಿ ಬೆಳೀತಾ ಇದೆ, ಕೊತ್ತಂಬರಿ ಬೆಳೀತಾ ಇದೆ, ಮತ್ತು ಬೆಳ್ಳುಳ್ಳಿ ಬೆಳೀತಾ ಇದೆ. ಎಲ್ಲ ಬೆಳೆದಿದ್ದೀನಿ ಒಂದೊಂದೇ. ಅದೇನೋ ಒಂಥರ ಮನ್ಸಿಗೆ ಖುಷಿ ಕೊಡುತ್ತೆ ಬೆಳೀತಾ ಇರೋದು ನೋಡಿದ್ರೆ. ಆಮೇಲೆ ಅದನ್ನು ಕಿತ್ಕೊಂಡು ನಾವು ಅಡುಗೆ ಮಾಡಿ ತಿನ್ನುವಾಗ ಆಹಾ ಮಜಾನೇ ಬೇರೆ ಥರ ಇರುತ್ತೆ. ನಾನು ಬುಡ ಸಮೇತ ಏನಕ್ಕೆ ಕಿತ್ತಿಲ್ಲ ಅಂದರೆ ತಿರ್ಗಾ ರೀಗ್ರೋತ್ ಆಗುತ್ತೆ ಅದು, ಅದಕ್ಕೆ ಹಂಗೆ ಬಿಟ್ಟೆ, ರೀಗ್ರೋತ್ ಆಗಲಿ ಅಂತ. ಈ ಸೊಪ್ಪನ್ನ ನಾನು 2 ಸತಿ ಯೂಸ್ ಮಾಡ್ಕೊಬೋದು, ಅಷ್ಟೊಂದು ಬೆಳೆದಿತ್ತು, ತುಂಬ ಚೆನ್ನಾಗಿತ್ತು. ಇದು ನಾನೇ ಮನೇಲಿ ಬೆಳೆದಿದ್ದಲ್ವ, ಅದಕ್ಕೆ ಘಮ ಚೆನ್ನಾಗಿತ್ತು. ಆಮೇಲೆ ತುಂಬ ಎಳೆ ಸೊಪ್ಪು ಚೆನ್ನಾಗಿ ಬಂದಿತ್ತು ಸಾರು ಮಾತ್ರ.